ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ ಎಚ್ಎಲ್ ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ ಎಚ್ಎಲ್ ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ ಎಚ್ಎಲ್ ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ ಎಚ್ಎಲ್ ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ ಎಚ್ಎಲ್ ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ.
ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ HL ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ HL ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ HL ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಕೂಡ ಪ್ರಮೋಷನ್ ಭಾಗ್ಯ ಲಭಿಸಿದೆ. ಸ್ವಾಮೀಜಿಗೂ ಕೂಡ ಬಡ್ತಿ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡವಟ್ಟು ಬಟ್ಟ ಬಯಲಾಗಿದೆ. 20 ಅಧಿಕಾರಿಗಳ ಬಡ್ತಿ ಪಟ್ಟಿಯಲ್ಲಿ ಸ್ವಾಮೀಜಿಯ ಹೆಸರು ಸೇರಿಕೊಂಡಿದೆ. ಇವರೇ ಸ್ವಾಮೀಜಿ, ಇವರಿಗೆ ಪ್ರಮೋಷನ್ ಸಿಕ್ಕಿದೆ. ತಾವೀದಾರಿಗೂ ಬಡ್ತಿ ಭಾಗ್ಯ ನೀಡಿದ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಖ್ಯಾತ ಮಠದ ಸ್ವಾಮೀಜಿಗೂ ಪ್ರಮೋಷನ್ ಸಿಕ್ಕಿದೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಿಗೂ ಕೂಡ ನಿಶ್ಚಲಾನಂದನಾಥ ಸ್ವಾಮೀಜಿಗೂ ಪ್ರಮೋಷನ್ ನೀಡಿದೆ ಸರ್ಕಾರ. ಸ್ವಾಮೀಜಿ ಆಗುವ ಮುನ್ನ ಅಪರ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ. ಮಂಡ್ಯದಲ್ಲಿ ಅಪರ ಡಿಸಿ ಆಗಿದೆ HL ನಾಗರಾಜ್. ಸದ್ಯ ಒಕ್ಕಲಿಗ ಮಠದ ಪೀಠಾಧಿಪತಿಯಾಗಿ ಹೊಣೆಗಾರಿಕೆಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇವರಿಗೀಗ ಬಡ್ತಿ ಭಾಗ್ಯ ಲಭಿಸಿದೆ. ಪ್ರಮೋಷನ್.